ಹಸಿಮೆಣಸಿನ್ಕಾಯಿ ಎಣ್ಣೆ ಎಲ್ಲ ಹಾಕ್ಕೊಂಡು, ಹಾಗೆ ನಮ್ಮ ಕಡೆ ಡಬ್ಬು ಮೆಣಸಿನ ಅಂತಾರೆ ಕ್ಯಾಪ್ಸಿಕಮ್, ಎಲ್ರಿಗೂ ಗೊತ್ತಾಗಬೇಕಂದ್ರೆ ಚೆನ್ನಾಗಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಹೀಗೆ ತಿರುಗ್ತಾ ಹೋಗಬೇಕು. ಇದರಲ್ಲಿ ಜೀರಿಗೆ ಮತ್ತು ಸಾಸಿವೆ ಹಾಕಾಗಿದೆ, ಹಾಗೂ ಮೆಣಸಿನ್ಕಾಯಿ ಹಾಕಿದೆ, ಪಲಾವ್ ಎಲೆ, ಹಾಗೆ ಪೊಟೊಟೊ ಹಾಕಬೇಕು. ಅದು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಅದರಲ್ಲಿ ಚೆನ್ನಾಗಿ ಸ್ವಲ್ಪ ಅದ್ರ ಕಲರ್ ಚೇಂಜ್ ಆಗುತ್ತೆ. ಇಷ್ಟ ಹಾಕ್ಬಿಟ್ಟು ಹಾಕೋಬೇಕು. ಅದು ಕೂಡ ಒಂದೊಂದು ಹಾಕ್ತಾ ಹೋಗ್ತಾ ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ಬಿಡುತ್ತಾ ಚೆನ್ನಾಗಿ ತಿರುವಾಡ್ತಾ ಈರುಳ್ಳಿ, ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು. ತಿರುತ್ತಾ ಹಾಗೆ ಲಾಸ್ಟಲ್ಲಿ ಟೊಮೆಟೊ ಹಣ್ಣು, ಇನ್ನೊಂದು ಬೇಳೆ ಹೋಗಿದೆ, ಅದನ್ನ ಲಾಸ್ಟಲ್ಲಿ ಹಾಕಿರೋದು ಬೇಳೆ. ನಿಂಬೆ ಹಣ್ಣು ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೋಬೇಕು, ಜಾಸ್ತಿ ಉರಿಯಲ್ಲಿ ಇಟ್ಟರೆ ಹೊತ್ತೋಗುತ್ತೆ, ಅಂದರೆ ಚೆನ್ನಾಗಿ ಬೇಯುತ್ತೆ. ಬರುತ್ತೆ ಮತ್ತೊಂದು ಸರಿಯಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ, ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ. ಚೂರು ಅರಿಶಿನ ಹಾಕೋಬೇಕು, ಹಾಗೆ ಗರಂ ಮಸಾಲ, ಉಪ್ಪು, ಚೂರು ಒಂದು ಚುಕ್ಕಿಯಷ್ಟು ಮಸಾಲೆ ಖಾರ, ಅಂದರೆ ರುಚಿ ಟೇಸ್ಟ್ ಚೆನ್ನಾಗಿರುತ್ತೆ. ನೀವು ಅಕ್ಕಿ ಎಷ್ಟು ತೊಗೊಂಡಿರ್ತೀರೋ ಅದರ ಅಳತೆ ತಕ್ಕಷ್ಟು ನೀರು ಹಾಕ್ಕೊಳ್ಳಿ. ನಾವು ಸ್ವಲ್ಪ ಜಾಸ್ತಿ ಇದ್ದೀವಿ, ಹಾಗಾಗಿ ಇನ್ನೊಂದು ಸ್ವಲ್ಪ ನೀರು ಮಿಕ್ಸ್ ಮಾಡ್ಕೊಳ್ಳಿ. ಅಕ್ಕಿಯನ್ನು ಅದಕ್ಕೆ ಸೇರಿಸ್ಕೊತಾ ಇದ್ದೀವಿ ನಾವು. ಕುಕ್ಕರ್ ಹೊಡ್ಬಿಡು. ಎಲ್ಲ ಅಕ್ಕಿ ಎಲ್ಲ ಪಾಣಿ ಹುಡ್ದು ಎಲ್ಲ ಹಾಕಿದ್ಮೇಲೆ ಕುಕ್ಕರ್ ಮೇಲಿಂದು ಹಾಕಿಬಿಡೋದು. ಒಂದು ಸರಿ ಚೆನ್ನಾಗಿ ತಿರುಕೊಳ್ಳಿ, ಅಂದರೆ ಎಲ್ಲ ಮಿಕ್ಸ್ ಆಗುತ್ತೆ. ಇಲ್ಲಾಂದರೆ ಅಕ್ಕಿ ಅಷ್ಟೇ ಮೇಲೆ ಕುಂದಿರುತ್ತೆ, ಅದು ಮೇಲೆ ಬರುತ್ತೆ. ಪಾಣಿ ಎಲ್ಲ ಹಾಕಿದ್ಮೇಲೆ ಇವಾಗ ಅದ್ರ ಮೇಲೆ ಮುಚ್ಕೊಂಡ್ಬಿಡಿ ಕುಕ್ಕರು.